ವಿಚಾರ ಬಂದಾಗ ಸೂಕ್ಷ್ಮವಾದಂಥ ಸಂದೇಶವನ್ನ ಸೂಚನೆಯನ್ನು ಕೊಡೋದ್ರ ಮೂಲಕ ಈ ಒಂದು ಇದೀಗ ಮುಖ್ಯಮಂತ್ರಿಗಳು ಹಾಗೂ ಈ ಮೇಳದ ರೂವಾರಿಗಳಾದ ಕೃಷಿ ಸಚಿವರು ಈ ಒಂದು ಸಿರಿಧಾನ್ಯಗಳನ್ನು ರೈತ ಮಹಿಳೆ ಮತ್ತು ರೈತರ ಗುತ್ತಿಗೆ ಸುರಿಯುವ ಮೂಲಕ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಿರಿಧಾನ್ಯ ವಾಯು ಪರಿಸ್ಥಿತಿಗೆ, ಜಲ ಪರಿಸ್ಥಿತಿಗೆ, ನಮ್ಮ ದೇಶದ ಜನರ ದೇಹ ಗುಣಕ್ಕೆ ಗೋಧಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಇವರನ್ನು ಪ್ರೋತ್ಸಾಹಿಸಬೇಕು. ಮೊದಲ ಬಹುಮಾನ ಶ್ರೀಮತಿ ಶ್ರುತಿ, ಎರಡನೇ ಬಹುಮಾನ ಮೊತ್ತವ್ವ ಪೂಜಾರ್, ಕೆಂಗಟರಾಯನಕೇರಿ, ಮುಂಡರಗಿ ತಾಲೂಕು, ಗದಗ ಜಿಲ್ಲೆ. ಅದೇ ರೀತಿ ಶ್ರೀಮತಿ ಅಕ್ಷತಾ ಮೂಲಿಮನಿ, ಚಿಕ್ಕದಗಟ್ಟಿ ಗ್ರಾಮ, ಗದಗ ತಾಲೂಕು ಜಿಲ್ಲೆ. ಈ ಎಲ್ಲ ರೈತ ಮಹಿಳೆಯರು, ರೈತರು ಸಿರಿಧಾನ್ಯಗಳಿಂದ ಪಿಜ್ಜಾ, ಬರ್ಗರ್, ಪಾಸ್ತಾ, ಮ್ಯಾಗಿ ಇತ್ಯಾದಿಗಳನ್ನು ಯಶಸ್ವಿಯಾಗಿ ತಯಾರಿಸುವ ಮೂಲಕ ಇತರೆ ರೈತ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಅದೇ ರೀತಿ ಇದೀಗ ಶ್ರೀ ಆರ್ ಮಹೇಶ್, ಉಮ್ಮತ್ತೂರು ಗ್ರಾಮ, ಚಾಮರಾಜ ವಿನಂತಿ. ಶ್ರೀ ಆರ್ ಮಹೇಶ್, ಉಮ್ಮತ್ತೂರು ಗ್ರಾಮ, ಚಾಮರಾಜನಗರ ತಾಲೂಕು ಹಾಗೂ ಜಿಲ್ಲೆ. ಇದಾದ ನಂತರ ಮನೋರಮ, ತಂಗಲಿ ಗ್ರಾಮ. ಈ ಪ್ರಶಸ್ತಿಗಳನ್ನು ಪ್ರತಿ ಜಿಲ್ಲೆಗೆ ಮೊದಲ ಬಹುಮಾನಕ್ಕೆ 50,000, ಎರಡನೇ ಬಹುಮಾನಕ್ಕೆ 30,000 ಹಾಗೂ ಮೂರನೇ ಬಹುಮಾನಕ್ಕೆ 20,000 ನಗದು ಬಹುಮಾನವನ್ನು ಸಹ ನೀಡಲಾಗ್ತಾ ಇದೆ. ನೆಫ್ಟ್ ಸಂಸ್ಥೆ ಈ ಬಹುಮಾನಗಳನ್ನು ಪ್ರಾಯೋಜಿಸಿದೆ. ಇದೀಗ ಶ್ರೀಮತಿ ಸುವರ್ಣ, ಕಲಬುರಗಿ ಜಿಲ್ಲೆ, ಚಿನಿಯೇಗೇರಿ ಗ್ರಾಮ. ಶ್ರೀಮತಿ ಶ್ರುತಿ, ಶ್ರೀ ಆರ್ ಮಹೇಶ್, ಮೊತ್ತವ್ವ ಪೂಜಾ, ಅಕ್ಷತಾ ಮೂಲಿಮನಿ, ಮನೋರಮ, ಶ್ರೀಮತಿ ಸುವರ್ಣ ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕೃಷಿ ಇಲಾಖೆಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಕೃಷಿ ಸಚಿವರಿಂದ ಪುಸ್ತಕ ಬಿಡುಗಡೆ ಶ್ರೀ ಅನ್ಶಿ ವಿಶ್ವವಿದ್ಯಾಲಯದಿಂದ ಪ್ರಕಟಣೆಗೊಂಡಿದೆ. ಸಿರಿಧಾನ್ಯಗಳ ವಿಕಸನ, ಇತಿಹಾಸ, ಮಹತ್ವ, ಸ್ಥಿತಿಗತಿ, ಉತ್ಪಾದನೆ, ಸಂರಕ್ಷಣೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮುಂತಾದವುಗಳನ್ನು ಈ ಬುಕ್ಕಿನಲ್ಲಿ ಪ್ರಕಟಣೆ ಮಾಡಲಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣೆ ಸುಸ್ಥಿರ ಕೃಷಿಗೆ ಸಿರಿಧಾನ್ಯಗಳು. ಇದೀಗ ಕೃಷಿ ಸಚಿವರು ಹಾಗೂ ಗಣ್ಯರು ವೇದಿಕೆ ಮೇಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.